ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಮೈ ಫಿಟ್ನೆಸ್ ಹಬ್ ವಾಮಂಜೂರು. ಇಲ್ಲಿ ಫಿಟ್ನೆಸ್ ಟ್ರೈನರ್ ಆಗಿರುವ ನಯನಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ. ಮನುಷ್ಯ ತನ್ನ ದೇಹಕ್ಕೆ ಅಗತ್ಯವಾದಷ್ಟು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಜೊತೆಗೆ ನಿಯಮಿತವಾದಂತಹ ವ್ಯಾಯಾಮವನ್ನು ಮಾಡೋದು ದೇಹದ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳೋದಕ್ಕೆ ಮನುಷ್ಯ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಚಟುವಟಿಕೆಯಿಂದ ಇರುವಂತೆ ಅದು ಮಾಡ್ತದೆ. ಇಂದು ನಮ್ಮ ದೇಹದ ಫಿಟ್ನೆಸ್ ಹೇಗೆ ಕಾಪಾಡಿಕೊಳ್ಳೋದು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ನಯನಾ ಶೆಟ್ಟಿಯವರು. ಮೈ ಫಿಟ್ನೆಸ್ ಹಬ್ ವಾಮಂಜೂರು ಇದರಲ್ಲಿ ಫಿಟ್ನೆಸ್ ಕೋಚ್ ಹಾಗೂ ಆನಿಮಲ್ ಫ್ಲೋ ಇನ್ಸ್ಟ್ರಕ್ಟರ್, ಇಂಡಿಯನ್ ಕ್ಲಬ್ನ ಟ್ರೈನರ್, ಜೊತೆಗೆ ವಾಣಿಜ್ಯೋದ್ಯಮಿಯಾಗಿರತಕ್ಕಂತಹ ನಯನಾ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದ ಅತಿಥಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ಒಬ್ಬ ಮನುಷ್ಯನಿಗೆ ಈ ದೇಹದ ಆರೋಗ್ಯ ಜೊತೆಗೆ ಈ ಫಿಟ್ನೆಸ್ ಅನ್ನುವಂಥದ್ದು ಎಷ್ಟು ಮುಖ್ಯ? ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಅಂದರೆ, ನಾನು ಈಗ ಹಿಂದೆ ಹೋಗಬೇಕು ಅಂದರೆ ಮುಂಚೆ ಫಿಟ್ನೆಸ್ ಅಂದರೆ ವೆಯ್ಟ್ ಲಾಸ್ ಇಲ್ಲ ವೆಯ್ಟ್ ಗೇನ್ ಇಲ್ಲ ಬಾಡಿ ಬಿಲ್ಡಿಂಗ್ ಈ ಥರದ ವ್ಯಾಯಾಮ ಶೈಲಿಯನ್ನು ಮಾತ್ರ ಅವರು ಮಾಡ್ತಾ ಇದ್ರು. ನಮ್ಮ ಹಿರಿಯರು ಜಾಸ್ತಿ ಫಿಟ್ನೆಸ್ ಅಂದ ತಕ್ಷಣ ವಾಕಿಂಗ್, ರನ್ನಿಂಗ್ ಬರೀ ಇದಕ್ಕೆ ಸೀಮಿತವಾಗಿತ್ತು. ಬಟ್ ಇವಾಗ ನೋಡಿದರೆ ಫಿಟ್ನೆಸ್ ಈಸ್ ಅ ಮೋರ್ ಟ್ರೆಂಡಿಂಗ್. ಆಮೇಲೆ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟಿಂಗ್ ಟು ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ಸ್ ಈ ಥರ ಏನೂ ಅಲ್ಲ. ಪ್ರತಿಯೊಬ್ಬ ಅದೊಂದು ಮಗುವಿಂದ ಇರಲಿ, ಒಂದು 3 ವರ್ಷ 4 ವರ್ಷ ಇಂದ ಬರೋ ಮಗುವಿಂದ 90-100 ವರ್ಷ ಪ್ರಾಯದವರವರೆಗೂ ಫಿಟ್ನೆಸ್ ತುಂಬ ಅಗತ್ಯ. ಯಾಕೆಂದ್ರೆ ನಮ್ಮ ಮುಂಚಿನ ಕಾಲದಲ್ಲಿ ನೋಡಿದ್ರೆ ನಮ್ದು ತಾಯಂದಿರು ಇಲ್ಲ ಅವರ ತಾಯಂದಿರು ತಂದೆಯಂದಿರು ತುಂಬಾ ಆರೋಗ್ಯವಾಗಿದ್ರು. 90 ವರ್ಷ 100 ವರ್ಷವರೆಗೆ ಅವ್ರು ಎಷ್ಟು ಆರೋಗ್ಯವಾಗಿದ್ರು ಅಂದ್ರೆ, ಇವಾಗ ನಾವು ನೋಡ್ಬೇಕು 50 ವರ್ಷದವ್ರು ನಾವಿವಾಗ ಹೇಗೆ ನೋಡ್ತೀವಿ ನೋವಿ, ಅವರು 100 ವರ್ಷ ಟೈಮಲ್ಲಿ ಅವ್ರು ಹಾಗಿದ್ರು. ಅಷ್ಟು ವ್ಯಾಯಾಮ ಮಾಡ್ತಾ ಇದ್ರು, ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು. ಸಾಯೋವರೆಗೂ ಅವರು ಯಾವ್ದು ಕೆಲಸ ಮಾಡದೆ ಸತ್ತವರಲ್ಲ. ಇಲ್ಲ ಇಲ್ಲ, ದೇ ಆರ್ ವೆರಿ ಇಂಡಿಪೆಂಡೆಂಟ್. ಈಗ ಹಾಗೆ ಅಲ್ಲ. ಈಗ ಒಂದು 40 ವರ್ಷ ಆದಾಗ್ಲೇ ಅಯ್ಯೋ ನನ್ನ ಸೊಂಟ ನೋವು, ನನ್ನ ಕಾಲು ನೋವು. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಎನ್ವೈರ್ಮೆಂಟ್, ನಮ್ಮ ಲೈಫ್ ಸ್ಟೈಲ್. ಮುಂಚೆ ಬೆಳಿಗ್ಗೆ ಗಂಜಿ ಊಟ, ಮಧ್ಯಾಹ್ನ ಗಂಜಿ ಊಟ, ರಾತ್ರಿ ಸಹ ಗಂಜಿ ಊಟ ಹೀಗೆ ತಿಂದು ಬದುಕಿದವರು ಗಟ್ಟಿಯಾಗಿ ಇದ್ರು. ಬಟ್ ಈಗ ನೋಡಿ ಗಂಜಿ ಊಟ ಎಲ್ಲಿ ಉಂಟು? ಬರ್ಗರ್, ಪಿಜ್ಜಾ, ಚಿಪ್ಸ್ ಈ ಥರದೇ ತಿಂತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ಸಹ ಇದನ್ನೇ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಫಿಟ್ನೆಸ್ ಅನ್ನೋದು ಇವಾಗ ಒಂದು ಇಂಡಸ್ಟ್ರಿಗೆ ಬಂದು ಅದು ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೆ. ಇದರಿಂದಾಗಿ ನೋಡಿ ನಿಮ್ಗೆ ಹೇಳ್ಬೋದು ಪ್ರೀ ಡಯಾಬಿಟಿಕ್ ಸ್ಟೇಜ್ಗೆ ಎಲ್ಲ ಬರ್ತಾ ಇದ್ದಾರೆ. ಮಕ್ಕಳು ಬಿಡಿ, ಇದು ಹಾರ್ಟ್ ಅಟ್ಯಾಕ್ ನೋಡಿ, 18 ವರ್ಷದ ಹುಡುಗ ಇಲ್ಲ 16 ವರ್ಷದ ಹುಡುಗ, ಅರ್ಲಿ 30s ಈ ತರವರೆಲ್ಲ ಜಾಸ್ತಿ ಸಾಯ್ತಾ ಇದ್ದಾರೆ. ದಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಮತ್ತೆ ನಾವು ಮುಂಚೆ ಶಾಲೆಯಿಂದ ಬಂದ ತಕ್ಷಣ ಮನೇಲಿ ಇದ್ದದ್ದೇ ಇಲ್ಲ ಅಲ್ವಾ, ಹೊರಗೆ ಹೋಗುದು. ತಂದೆ ತಾಯಿ ಬೊಬ್ಬೆ ಹೊಡೆದು ನಮ್ಮನ್ನು ಕರಿಬೇಕಾಗುವಂತ ಪರಿಸ್ಥಿತಿ ಇತ್ತು. ಬರ್ಲಿಲ್ಲ ಅಂದ್ರೆ ಲಾಕ್ ಮಾಡ್ತೇನೆ, ಊಟ ಇಲ್ಲ ಅಂತ. ಅಷ್ಟು ನಾವು ಆಟ ಆಡ್ತಾ ಇದ್ವಿ. ಆಟ ಬಿಡಿ, ನಮ್ಗೆ ಎಲ್ಲದಕ್ಕೆ ಟೈಮ್ ಇತ್ತು. ಆಟ ಆಡುದು, ಟಿವಿ ನೋಡುದು, ಹೋಮ್ವರ್ಕ್ ಮಾಡುದು. ಆದ್ರೂ ಇದೆಲ್ಲ ಮಾಡಿ ಟೈಮ್ಗೆ ಮಲಗ್ತಾ ಇದ್ವಿ, ಟೈಮ್ಗೆ ಎದ್ದೇಳ್ತಾ ಇದ್ವಿ. ಈಗ ಆಗಿಲ್ಲ. ಈಗ ಟೈಮ್ ಇಲ್ಲ. ಈಗ ಯಾರಿಗೆ ಸಹ ಟೈಮ್ ಇಲ್ಲ. ಆಟ ಆಡ್ಲಿಕ್ಕೆ ಟೈಮ್ ಇಲ್ಲ, ಬರೀಲಿಕ್ಕೆ ಟೈಮ್ ಇಲ್ಲ, ಓದ್ಲಿಕ್ಕೆ ಟೈಮ್ ಇಲ್ಲ. ಸೊ ಇವನ್ ದ ಎಜುಕೇಶನ್ ಸಿಸ್ಟಮ್ ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದೆ, ಕಾಂಪಿಟಿಷನ್ ಆಗ್ಬಿಟ್ಟಿದೆ. ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಕಾಂಪಿಟಿಷನ್. ನನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ, ನನ್ನ ಮಗಳು ಹೇಗೆ ಮಾಡ್ತಾ ಇದ್ದಾಳೆ. ಸೊ ಮಕ್ಳ ಮೇಲೆ ಕಾಂಪಿಟಿಷನ್. ಈ ಪ್ರೆಷರ್ ಮಕ್ಕಳಿಗೆ ಹಾಕಿ ಉಂಟಲ್ವಾ, ಮಕ್ಕಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇನ್ ಅರ್ಲಿ ಸ್ಟೇಜಸ್ ಓನ್ಲಿ ಡಿಪ್ರೆಷನ್ಗೆ ಬೀಳ್ತಾರೆ. ಡಿಪ್ರೆಷನ್ಗೆ ಬಿದ್ದು ದೇ ಆರ್ ಹೆಲ್ತ್ ಸ್ಟಾರ್ಟ್ಸ್ ಚೇಂಜಿಂಗ್. ಯಾಕೆಂದ್ರೆ ನಾನು ತುಂಬಾ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೇನೆ, ಏಜ್ ಗ್ರೂಪ್ 15 years ಇಂದ. ಅವ್ರು ಬಂದು ನಂತರ ಕೆಲವರು ಹೇಳ್ತಾರೆ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಿರುವಂಥದ್ದು ನನ್ನ ಹತ್ರ ಒಮ್ಮೊಮ್ಮೆ ಹೇಳ್ತಾರೆ, ನನಗೆ ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ, ತುಂಬ ಟೆನ್ಷನ್ ಆಗ್ತದೆ, ತುಂಬ ಪ್ರೆಷರ್ ಆಗ್ತದೆ, ಅರ್ಲಿ ಬ್ಲೀಡಿಂಗ್, ಮೆನ್ಸ್ಟ್ರುವಲ್ ಸೈಕಲ್ ಸರಿ ಇರುವುದಿಲ್ಲ. ಇದೆಲ್ಲ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ನಾವು ಒಂದು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಯಾವಾಗಲೂ ಎಕ್ಸಸೈಸ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಎಕ್ಸಸೈಸ್ ಮಕ್ಕಳಲ್ಲಿ
ಈ ವೆಯ್ಟ್ಸ್ ಎಲ್ಲ ಎತ್ತಬೇಕಂತಲ್ಲ, ಆಟ ಆಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಈಗ ಆಟ ಆಡ್ಲಿಕ್ಕೆ ನಮ್ಮ ಹತ್ರ ಇದಿಲ್ಲ, ಜಾಗ ಇಲ್ಲ. ಮುಂಚೆ ಲಗೋರಿ ಆಟ ಆಡುದು, ಕ್ರಿಕೆಟ್ ಆಟ ಆಡುದು, ಥ್ರೋ ಬಾಲ್, ವಾಲಿಬಾಲ್, ಎಂತೆಲ್ಲ ಆಟ ಆಡ್ತಿದ್ವಿ. ಆಟ ಇಲ್ಲ ಅಂದ್ರೆ ನಾವೇ ಆಟಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಈಗ ಆಟ ಆಡ್ಲಿಕ್ಕೆ ಬಿಡಿ, ಮಕ್ಕಳು ಹೊರಗೇನೆ ಬರುದಿಲ್ಲ. ನೀವೊಂದು ಟಿವಿ ಬಿಡಿ, ಮೊಬೈಲ್ ಇಂದ ಎಂತ ಆಗ್ತಾ ಉಂಟು. ದೇರ್ ಆರ್ ಸೋ ಮೆನಿ ಸೈಂಟಿಫಿಕ್ ಔಟ್ಕಮ್ಸ್ ಫ್ರಮ್ ವಾಚಿಂಗ್ ಮೊಬೈಲ್. ಈಗ ನನ್ನ ಜಿಮ್ಮಿಗೆ ಒಬ್ಬ ಬರ್ತಾನೆ, ಹಿ ಈಸ್ 16 years old. ಎಲ್ಲರಿಂದ ಕಂಪ್ಲೇಂಟ್ ಮೊಬೈಲ್. ಈ ಮೊಬೈಲ್ ಹೀಗೆ ಇಟ್ಕೊಂಡು ಕೈ ಯಾವಾಗ್ಲೂ ಈ 90 degree ಪೊಸಿಷನ್ ಅಲ್ಲಿ ಇರ್ತದೆ ನೋಡಿ, ಮತ್ತೆ ಕತ್ತು ಯಾವಾಗ್ಲೂ ಬಗ್ಗಿ ಇರ್ತದೆ. ನಿಮ್ದು ಕತ್ತು ಬಗ್ಗಿ ನಿಮ್ದು ಆ ಸ್ಪೈನ್ ಇದು ಸ್ಟ್ರಕ್ಚರ್ ಇದೆ ಅಲ್ವಾ, ಫುಲ್ ಚೇಂಜ್ ಆಗ್ತದೆ. ನೀವು ಒಂದು ಪ್ರಾಯದವರನ್ನೆಲ್ಲ ನೋಡಿ, ಅವ್ರ ಪ್ರಾಯ ಆದಾಗೆ ಬಗ್ಗಿ ಹೋಗ್ತಾರೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಅದು ಮುಂಚೆ ನಾವು ಪ್ರಾಯದವರ ಹತ್ರ ಮಾತ್ರ ನೋಡ್ತಾ ಇದ್ವಿ, ಬಟ್ ಈಗ ನೀವು ನೋಟಿಸ್ ಮಾಡಿ ಎಲ್ಲ ಒಂದು ಮೇ ಬಿ ಆವ್ರೇಜ್ ಹ್ಯೂಮನ್ ಮಕ್ಕಳು ಮತ್ತೆ ಆವ್ರೇಜ್ ಅಡಲ್ಟ್ಸ್ ಎಲ್ಲರ ಕತ್ತು ಬಗ್ಗಿರ್ತದೆ, ಮತ್ತೆ ಕತ್ತತ್ರ ಬಲ್ಜಿಂಗ್ ಎಲ್ಲ ಬರ್ತಿರ್ತದೆ. ದೀಸ್ ಆರ್ ಆಲ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ದಿಸ್ ಈಸ್ ಎಕ್ಸಾಕ್ಟ್ಲಿ ವೈ ಫಿಟ್ನೆಸ್ ಈಸ್ ಇಂಪಾರ್ಟೆಂಟ್ ಅಟ್ ದಿಸ್ ಪರ್ಟಿಕ್ಯುಲರ್ ಜನರೇಷನ್. ಅದು ಜೆನ್ ಝಿ ಇರ್ಲಿ, ಇಲ್ಲ ನಮ್ಮ ಜನರೇಷನ್ ಇರ್ಲಿ, ಮತ್ತಿನ ಜನರೇಷನ್, ನಮ್ಮ ತಾಯಂದಿರ ಜನರೇಷನ್ ಇರ್ಲಿ, ದೇ ಆರ್ ಸಪೋಸ್ ಟು ವರ್ಕ್ ಔಟ್ ಬಿಕಾಸ್ ಎನ್ವೈರ್ಮೆಂಟ್ ಹಾಗೆ ಉಂಟು, ಪೊಲ್ಯೂಷನ್ ಹಾಗೆ ಉಂಟು. ಏರ್ ದಟ್ ವಿ ಬ್ರೀದ್ ಇಟ್ ಸೆಲ್ಫ್ ಇಸ್ ಪೊಲ್ಯೂಟೆಡ್. ಸೊ ನಥಿಂಗ್ ಇಸ್ ಪ್ಯೂರ್. ನೀರು ಕುಡಿಯುವುದು ಸಹ ಇಟ್ ಇಸ್ ಪೊಲ್ಯೂಟೆಡ್. ಎವ್ರಿಥಿಂಗ್ ಇಸ್ ಪಾಯ್ಸನಸ್, ಎವ್ರಿಥಿಂಗ್ ಇಸ್ ಪ್ರೊಸೆಸ್ಡ್, ಎವ್ರಿಥಿಂಗ್ ಇಸ್ ಪ್ಯಾಕ್ಡ್. ಯಾವುದು ಈಗ ಫ್ರೂಟ್ಸ್ ತಿನ್ಲಿಕ್ಕೆ ಭಯ ಆಗ್ತಾ ಉಂಟು. ರೀಲ್ಸ್ ಹಾಕ್ತಾರೆ, ದೇ ಮೆನ್ಷನ್ ದಿಸ್ ಕೆಮಿಕಲ್ ಇಸ್ ಆಡೆಡ್ ಇನ್ ಬನಾನಾ, ದಿಸ್ ಕೆಮಿಕಲ್ ಇಸ್ ಆಡೆಡ್ ಇನ್ ವಾಟರ್ ಮೆಲನ್. ಈಗ ಎಲ್ಲ ಕನ್ಫ್ಯೂಸ್. ಮುಂಚೆ ಹಾಗೆ ಇರ್ಲಿಲ್ಲ ನೋಡಿ. ಒಬ್ರು ಹೇಳ್ತಾರೆ ಮೊಟ್ಟೆ ತಿನ್ಬಾರ್ದು, ಇನ್ನೊಬ್ರು ಹೇಳ್ತಾರೆ ಮೊಟ್ಟೆ ತಿನ್ಬೋದು. ಈಗ ಮೊಟ್ಟೆ ತಿನ್ಬಾರ್ದು ಅಂತ ಹೇಳಿದವರು ಮೊಟ್ಟೆ ತಿನ್ಬೋದು ಅಂತ ಹೇಳಿದವರು ಈಗ ಪ್ಲಾಸ್ಟಿಕ್ ಮೊಟ್ಟೆ ಬಂದಿದೆ ಅಂತೆ, ಎಲ್ಲ ಪ್ಲಾಸ್ಟಿಕ್ ರೈಸ್, ಪ್ಲಾಸ್ಟಿಕ್ ಮೊಟ್ಟೆ. ಸೊ ನಿಮ್ಗೆ ಮಾರ್ಕೆಟ್ ಹೋದ ತಕ್ಷಣ ಎಂತ ತಿನ್ಬೇಕು ಎಂತ ತಿನ್ಬಾರ್ದು ಅಂತ ಗೊತ್ತಾಗುದಿಲ್ಲ. ಸೊ ವಾಟ್ ಎವರ್ ಯು ಆರ್ ಈಟಿಂಗ್, whatever goes into your system is the outcome of your personality. So ಇದು ನಿಮ್ದು ಪರ್ಸನಾಲಿಟಿ ಹೆಲ್ದಿ ಆಗಿ ಇರಬೇಕು ಅಂದ್ರೆ you have to work out. ವರ್ಕ್ಔಟ್ ನಿಮಗೆ ಇದು 15 kg ಡಂಬಲ್ಸ್ ಇಲ್ಲ 20 kg ಬಾರ್ಬೆಲ್ ಇದನ್ನೆಲ್ಲ ಲಿಫ್ಟ್ ಮಾಡಬೇಕು ಅಂತಲ್ಲ. ಬೇಸಿಕ್ ಎಕ್ಸಸೈಸ್, ವಾಕಿಂಗ್, ರನ್ನಿಂಗ್, ಪುಷಪ್ಸ್, ಈ ಥರ ಕೆಲವು ಟೈಪ್ಸ್ ಆಫ್ ಎಕ್ಸಸೈಸಸ್ ಉಂಟು. ನಿಮ್ಮದು ಬಾಡಿ ಒಂದು ಫ್ರೆಜೈಲ್ ಆಗಿರಬಾರ್ದು. ಇಟ್ ಶುಡ್ ಆಲ್ವೇಸ್ ಬಿ ಇಂಡಿಪೆಂಡೆಂಟ್. ನೀವೀಗ ಬಿದ್ದ ತಕ್ಷಣ ನಿಮಗೆ ನೋವಾಗಬಾರ್ದು, ಅಷ್ಟು ನಿಮ್ಮ ಫಿಟ್ನೆಸ್ ಲೆವೆಲ್ ಇರಬೇಕು. ನೀವು ವರ್ಕೌಟ್ ಮಾಡ್ತಾ ಇರಿ. ನೀವು ವರ್ಕೌಟ್ ಮಾಡ್ತಾ ಇದ್ದಾಗೆ ಕೆಲವರು ವರ್ಕೌಟ್ ಮಾಡದೇ ಇದ್ದವರು ಬಿದ್ದ ತಕ್ಷಣ ನೋಡಿ ಉಳ್ಕಿರ್ತದೆ, ಫ್ರ್ಯಾಕ್ಚರ್ ಆಗ್ತದೆ. ಆಲ್ ದ್ಯಾಟ್ ಪಾಸಿಬಿಲಿಟೀಸ್ ಯು ಕ್ಯಾನ್ ಅವಾಯ್ಡ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಕಿಂಗ್ ಔಟ್. ಹೌದು, ಜಸ್ಟ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಒಂದು ದಿವಸ ಜಾಸ್ತಿ ಕೆಲಸ ಮಾಡಿದ ತಕ್ಷಣ ಮರು ದಿವಸ ಅದರ ಎಫೆಕ್ಟ್ ಗೊತ್ತಾಗ್ತದೆ, ಮೈ ಕೈ ಎಲ್ಲ ನೋವು ಶುರುವಾಗಿ. ಅದೇ ನೀವು ಎಕ್ಸಸೈಸ್ ಮಾಡುವಾಗ ಒಂದು ಫಸ್ಟ್ ಟೈಮ್ ನೀವು ಯಾವುದೇ ಎಕ್ಸಸೈಸ್ ಮಾಡಿ ನಿಮ್ದು ಮಸಲ್ಸ್ ಎಲ್ಲ ಡೆಡ್ ಆಗಿರ್ತದೆ, ಟೈಟ್ ಆಗಿರ್ತದೆ. ಸೊ ಸಡನ್ಲಿ ವೆನ್ ಯು ಆರ್ ವರ್ಕಿಂಗ್ ಔಟ್ ಆ ಮಸಲ್ಸ್ ಎಲ್ಲ ಲೂಸನ್ ಅಪ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದ ಮಿನಿಟ್ ಇಟ್ ಲೂಸನ್ ಅಪ್ಸ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ವೆರಿ ಪೇನ್ಫುಲ್, ಬಟ್ ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಅದು ಏನು ಸೀರಿಯಸ್ ಆಗಿ ತಗೊಳ್ಳುವಂತ ವಿಷಯ ಅಲ್ಲ, ಕೆಲವರಿಗೆ ಅದು ಗೊತ್ತಿರುವುದಿಲ್ಲ. ಸೊ ಎನಿ ಟ್ರೈನರ್ ಫಸ್ಟ್ ಒಬ್ಬ ಕ್ಲೈಂಟಿಗೆ ಟ್ರೈನ್ ಮಾಡುವಾಗ ಫಸ್ಟ್ ಈ ತರ ನಾಲೆಜ್ ಎಲ್ಲ ಕೊಡಬೇಕು. ನಾಲೆಜ್ ಕೊಟ್ಟ ನಂತರ ದೇ ವಿಲ್ ಬಿ ಪ್ರಿಪೇರ್ಡ್. ಸೊ ಏನು ಹೇಳದೆ ಡೈರೆಕ್ಟ್ ಆಗಿ ಅವ್ರಿಗೆ ಎಕ್ಸಸೈಸ್ ಮಾಡಿಸೋದು ಇಲ್ಲ. ಈಗ ಒಂದು ನೋಡಿ, ಒಬ್ಬ ಆವ್ರೇಜ್ 45 year old ಇಲ್ಲ 50 year old ಬರ್ತಾರೆ ಜಿಮ್ಮಿಗೆ ಫಸ್ಟ್ ಟೈಮ್. ಡಾಕ್ಟರ್ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಬಿಕಾಸ್ ಹಿ ಇಸ್ ಡಯಾಬಿಟಿಕ್. ಡಾಕ್ಟರ್ ಹೇಳ್ತಾರೆ ಯು ಹ್ಯಾವ್ ಟು ವರ್ಕ್ ಔಟ್ ಬಿಕಾಸ್ ವಿತೌಟ್ ವರ್ಕಿಂಗ್ ಔಟ್ ಆರ್ ವಿತೌಟ್ ಲೂಸಿಂಗ್ ವೇಟ್ ನಿಮ್ಮದು ಡಯಾಬಿಟಿಕ್ ಸ್ಟೇಜ್ ಕಮ್ಮಿ ಆಗೋದಿಲ್ಲ. ಇಲ್ಲ ಫಾರ್ ಅ ವುಮನ್ ಯೋರ್ PCOD ಆರ್ ಸೇ ಥೈರಾಯ್ಡ್, ಆಲ್ ದೀಸ್ ಇಶ್ಯೂಸ್ ಬರ್ತದೆ. ಮಕ್ಕಳಾಗದೇ ಇರೋ ಚಾನ್ಸಸ್ ಎಲ್ಲ ಇರ್ತದೆ ಬಿಕಾಸ್ ಆಫ್ PCOD, PCOS. ದ ಓನ್ಲಿ ಥಿಂಗ್ ದಟ್ ಡಾಕ್ಟರ್ ಸಜೆಸ್ಟ್ ಆಲ್ವೇಸ್ ಈಸ್ ವರ್ಕ್ಔಟ್. ಬಿಕಾಸ್ ವರ್ಕಿಂಗ್ ಔಟ್ ಇಂಟರ್ನಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಮಾಡಿ ಇಟ್ ಕಮ್ಸ್ ಇನ್ ಟು ಅ ಬ್ಯಾಲೆನ್ಸಿಂಗ್ ಮೋಡ್ ಆಫ್ ಸ್ಟೇಟ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ಆಸ್ ಅ ಟ್ರೈನರ್, ಆಸ್ ಅ ಫಿಟ್ನೆಸ್ ಕೋಚ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿ ಫಸ್ಟ್ ಸ್ಕ್ರೀನ್ ದ ಕ್ಲೈಂಟ್. ಸೊ ಬಂದ ತಕ್ಷಣ ಅವರಿಗೆ ಕಾರ್ಡಿಯೋ ಮಾಡಿಸೋದು ಇಲ್ಲ ವೆಯ್ಟ್ ಎತ್ತಲಿಕ್ಕೆ ಹೇಳೋದು ಇದೆಲ್ಲ ಇಟ್ ಇಸ್ ನಾಟ್ ಸಜೆಸ್ಟೆಡ್. ಸರಿ ಮಾಹಿತಿ ಅವರಿಂದ ತಗೊಳ್ಬೇಕು. ಈಗ ಡಾಕ್ಟರ್ ನೋಡಿ, ನಾವು ಡಾಕ್ಟರ್ ಹತ್ರ ಹೋದ ತಕ್ಷಣ ನಮಗೆ ಜ್ವರ ಉಂಟು ಅಂತ ಹೇಳಿ ಡೈರೆಕ್ಟ್ ಜ್ವರದ ಮಾತ್ರೆ ಕೊಡುದಿಲ್ಲಲ್ಲ. ಅವ್ರು ಫಸ್ಟ್ ಎಲ್ಲ ಕೇಳ್ತಾರೆ, ಏನಾಯ್ತು, ಹೇಗೆ ಆಯ್ತು, ಇದು ಕೆಮ್ಮು ಉಂಟಾ, ಚೆಸ್ಟ್ ನೋವು ಉಂಟಾ, ಹೊಟ್ಟೆ ನೋವು ಉಂಟಾ, ಎಲ್ಲ ದೇ ಟ್ರೈ ಟು ಗೆಟ್ ದ ಡೀಟೇಲ್ಸ್. ಸೊ ಹಾಗೆ ಅ ಫಿಟ್ನೆಸ್ ಕೋಚ್ ಈಸ್ ಅ ರೆಪ್ಲಿಕಾ ಆಫ್ ಅ ಡಾಕ್ಟರ್. ಹಿ ಇಸ್ ನಾಟ್ ಅ ಡಾಕ್ಟರ್ ಬಟ್ ಈಸ್ ಅ ರೆಪ್ಲಿಕಾ ಆಫ್ ಡಾಕ್ಟರ್. ಡೈರೆಕ್ಟ್ ಕ್ಲೈಂಟ್ ಬಂದ ತಕ್ಷಣ ವಿ ಶುಡ್ ನಾಟ್ ಬಿ ಗಿವಿಂಗ್ ಎನಿ ವರ್ಕ್ಔಟ್ ವಿಚ್ ಎನಿ ಟಾಮ್, ಡಿಕ್ ಅಂಡ್ ಹ್ಯಾರಿ ಡಸ್. ಹಾಗೆ ಇರಬಾರ್ದು. ಯಾವಾಗಲೂ ಅವರದ್ದು ಹಿಸ್ಟ್ರಿ ಕೇಳಬೇಕು, ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಹೆಲ್ತ್ ಹಿಸ್ಟ್ರಿ, ಇಂಜುರಿ ಹಿಸ್ಟ್ರಿ, ಇದೆಲ್ಲ ಕೇಳಿ ವಿ ಶುಡ್ ಕಸ್ಟಮೈಸ್ ದಿಯರ್ ವರ್ಕ್ಔಟ್ ಅಕಾರ್ಡಿಂಗ್ ಟು ದ್ಯಾಟ್.
ಈಗ ಮೇಡಮ್, ಈಗ ನೀವೊಬ್ರು ಅನಿಮಲ್ ಫ್ಲೋ ಇನ್ಸ್ಟ್ರಕ್ಟರ್. ಏನಿದು ಅನಿಮಲ್ ಫ್ಲೋ? ನಮ್ಮ ಜನರಿಗೆ ಈಗ ಹೆಚ್ಚಿನವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ಅದಂತೂ ತುಂಬಾ ಕೇಳಿ ಬರ್ತಾ ಇರುವಂತಹ ಒಂದು ಶಬ್ದ ಅನಿಮಲ್ ಫ್ಲೋ. ಏನಿದು ಮೇಡಮ್? ಆನಿಮಲ್ ಫ್ಲೋ ಇಸ್ ನಥಿಂಗ್ ಬಟ್ ಯು ಆರ್ ಅನ್ ಆನಿಮಲ್. ನೀವು ಆನಿಮಲ್ ಆಗಿ ವರ್ಕ್ಔಟ್ ಮಾಡೋದು. ಇಟ್ ಈಸ್ ಅ ಬಾಡಿ ವೇಟ್ ಎಕ್ಸಸೈಸ್. ನಮ್ಮ ದೇಹವನ್ನೇ ನಾವು ಪ್ರಾಣಿಯ ಹಾಗೆ. ಹೌದು. ಅಂದ್ರೆ ನೀವು ಪ್ರಾಣಿಯಾಗಿ ಈಗ ಒಂದು ಯಾವುದೇ ಪ್ರಾಣಿ ಕೇಳಿ, ಅವ್ರು ನಿಂತ್ಕೊಂಡಿರುವುದಿಲ್ಲ ಅಲ್ವಾ, 2 ಕಾಲಲ್ಲಿ ಇರುವುದಿಲ್ಲ. ದೇ ಆರ್ ಆಲ್ವೇಸ್ ಇನ್ ದೇ 4 limbs. ನಾವು ಬರೀ 2 ಕಾಲಲ್ಲಿ ನಿಂತ್ಕೊಳ್ಳೋದು. ವಿ ಆರ್ ಇನ್ ಅ ವರ್ಟಿಕಲ್ ಪೊಸಿಷನ್, ಬಟ್ ದೇ ಆರ್ ಆಲ್ವೇಸ್ ಇನ್ ಅ ಕ್ವಾಡ್ರೂಪ್ಡ್ ಪೊಸಿಷನ್. ಕ್ವಾಡ್ರೂಪ್ಡ್ ಪೊಸಿಷನ್ ಅಂದ್ರೆ ನಮ್ಮ ಕೈ, ಹ್ಯಾಂಡ್ಸ್, ಆಮೇಲೆ ನಮ್ಮ ಫೀಟ್. ಗ್ರೌಂಡ್ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರೋದು ನಮ್ಮ ಕೈ ಮತ್ತೆ ಕಾಲು ಮಾತ್ರ. ಕಾಲ ಅಂದ ತಕ್ಷಣ ನಮ್ದು ನೀಸ್ ಇರುದಿಲ್ಲ, ಬರೀ ಪಾದ. ನಮ್ದು ಕೈದು ಮತ್ತೆ ಕಾಲಿದು ಪಾದ, ಅಷ್ಟೇ. ಸೊ ಆ ಪೊಸಿಷನ್ ಅಲ್ಲಿ ದೇರ್ ಆರ್ ಸೆವ್ರಲ್ ವರ್ಕ್ಔಟ್ಸ್. ಆನಿಮಲ್ ಫ್ಲೋ ಅಲ್ಲಿ ಒಂದು ಲಿಸ್ಟ್ ಆಫ್ ವರ್ಕ್ಔಟ್ಸ್ ಇದೆ. ದಟ್ ಇಸ್ ಬೀಸ್ಟ್ ಅಂತ ಹೇಳ್ತೀವಿ. ಬೀಸ್ಟ್ ಅಂದ್ರೆ ಇಟ್ ಇಸ್ ಮಂಕಿ ಅಂತ ತಗೊಳ್ಳಿ. ಮಂಕಿ, ಹೌ ಡಸ್ ಅ ಮಂಕಿ ಬಿ ಆರ್ ಬೀಸ್ಟ್? ಬೀಸ್ಟ್ ಅಂದ ತಕ್ಷಣ ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ, ಬೀಸ್ಟ್ 2 ಕಾಲಲ್ಲಿ 2 ಕೈಯಲ್ಲಿ. ಮತ್ತೆ ಕ್ರ್ಯಾಬ್ ಪೊಸಿಷನ್. ಕ್ರ್ಯಾಬ್ ಇಸ್ ಆಪೋಸಿಟ್ ಆಫ್ ಬೀಸ್ಟ್. ಅಗೇನ್ ಅದು ಉಲ್ಟಾ, ನಮ್ದು ಚೆಸ್ಟ್ ಫೇಸಿಂಗ್ ಅಪ್ವರ್ಡ್ಸ್, ಬೀಸ್ಟ್ ಅಲ್ಲಿ ಚೆಸ್ಟ್ ಫೇಸಿಂಗ್ ಡೌನ್ವರ್ಡ್ಸ್. ಇದರಲ್ಲಿ ಸ್ಕಾರ್ಪಿಯನ್ ಮೂವ್ಮೆಂಟ್, ಏಪ್ ಮೂವ್ಮೆಂಟ್, ಈ ತರ ಕೆಲವು ನಮ್ನೆ ಮೂವ್ಮೆಂಟ್ಗಳುಂಟು. ಇದರಲ್ಲಿ ದೇರ್ ಆರ್ ಸೋ ಮೆನಿ ಟ್ರಾನ್ಸಿಷನ್ಸ್ ಅಂಡ್ ಸ್ವಿಚಸ್ ಥ್ರೂ ವಿಚ್ ಯು ಕ್ಯಾನ್ ಇನ್ಕ್ಲೂಡ್ ಅ ಫ್ಲೋ. ಆ ಫ್ಲೋ ಬೇಸ್ಡ್ ಎಕ್ಸಸೈಸ್ ಮಾಡೋದು ಇಟ್ ಈಸ್ good for your mobility, for your flexibility and for your coordination. Mind ಕೂಡ concentration very much because ನಾನು ಆಗ ಹೇಳ್ತಾ ಇದ್ದಾಗೆ, ಒಂದು ಇರುವೆ ನಿಮ್ಗೆ ಕಚ್ಚಿದಾಗ ನಿಮ್ಗೆ ಎಲ್ಲಿ ತುರಿಸ್ಬೇಕು ಅಂತ ಗೊತ್ತಿರ್ತದ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಹೌ ಯು ನೋ ವೇರ್ ಯು ಆರ್ ಟೇಕಿಂಗ್ ಯೋರ್ ನೆಕ್ಸ್ಟ್ ಸ್ಟೆಪ್. ಸೊ ಈಗ ನೀವು ನಡೀತಾ ಇರ್ತೀರಿ, ಒಂದು ಗುಂಡಿ ಇದ್ದಾಗ ನೀವು ಅಲ್ಲಿ ಕಾಲಿಡ್ತೀರಾ? ಇಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ವಿತ್ ಆನಿಮಲ್ ಫ್ಲೋ. ದೇರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಎಂಡಿಂಗ್ ಪಾಯಿಂಟ್ ವಿತ್ ಆನಿಮಲ್ ಫ್ಲೋ. ಸ್ಟ್ಯಾಂಡರ್ಡೈಸ್ಡ್ ಎಕ್ಸಸೈಸ್ ಮಾಡುವಾಗ ನಮಗೆ ಒಂದು ಸ್ಟಾರ್ಟಿಂಗ್ ಪೊಸಿಷನ್ ಅಂತ ಇರ್ತದೆ, ಎಂಡಿಂಗ್ ಪೊಸಿಷನ್ ಅಂತ ಇರ್ತದೆ. ಬಟ್ ಆನಿಮಲ್ ಫ್ಲೋ ಅಲ್ಲಿ ಹಾಗೆ ಅಲ್ಲ. ಇಟ್ಸ್ ಅ ಫ್ರೀ ಫ್ಲೋ. ನಿಮ್ಗೆ ಒಂದು ವಿಶಾಲವಾದ ಜಾಗ ಇರ್ತದೆ. ಆ ಜಾಗದಲ್ಲಿ ಯು ಆರ್ ಜಸ್ಟ್ ಅನ್ ಆನಿಮಲ್ ಅಂಡ್ ಫ್ಲೋಯಿಂಗ್ ಇನ್ ಡಿಫ್ರೆಂಟ್ ಮೂವ್ಮೆಂಟ್ಸ್. ಇಟ್ಸ್ ಅ ಟ್ರಾನ್ಸಿಷನಲ್ ಮೂವ್ಮೆಂಟ್. ಇಟ್ಸ್ ವೆರಿ ಅನ್ಕನ್ವೆನ್ಷನಲ್. ನಮ್ಮ ದೇಹದ ಇಡೀ ಅಂಗಾಂಗಗಳು ಫ್ರೀ ಆಗಿ ಕೆಲಸ ಮಾಡ್ತದೆ. ಆ್ಯಂಡ್ ಇಟ್ ಈಸ್ ಲೈಕ್ ಅ ಫುಲ್ ಬಾಡಿ ವರ್ಕ್ಔಟ್. ಈಗ ನಾವು ಫಿಟ್ನೆಸ್ ಒಂದು ಜಿಮ್ಮಲ್ಲಿ ವರ್ಕ್ಔಟ್ ಮಾಡುವಾಗ ಅಪ್ಪರ್ ಬಾಡಿಗೆ ಅಂತ ವರ್ಕ್ಔಟ್ ಮಾಡ್ತೇವೆ, ಲೋವರ್ ಬಾಡಿಗೆ ಅಂತ ವರ್ಕ್ಔಟ್ ಮಾಡ್ತೇವೆ. ಬಟ್ ಆನಿಮಲ್ ಫ್ಲೋ ಅಲ್ಲಿ ಹಾಗೆ ಅಲ್ಲ. ಯು ಆರ್ ಯೂಸಿಂಗ್ ಯೋರ್ ಎಂಟೈರ್ ಬಾಡಿ ಆ್ಯಂಡ್ ಯೋರ್ ಕೋರ್ ಸಿಸ್ಟಮ್ಸ್ ಬಿಕಮ್ ಸೋ ಸ್ಟ್ರಾಂಗ್ ದಟ್ ಯು ಯೋರ್ ಸೆಲ್ಫ್ ಕ್ಯಾನ್ ಲಿಫ್ಟ್ ಅನದರ್ ಪರ್ಸನ್. ಅಷ್ಟು ಸ್ಟ್ರಾಂಗ್ ಆಗ್ತೀರಾ ವಿತ್ ಆನಿಮಲ್ ಫ್ಲೋ. ಬಟ್ ಅದರದ್ದು ನಾಲೆಜ್ ಈಗ ಜನರಿಗೆ ಅಷ್ಟಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ನಾನು ಆಫನ್ ಆಗಿ ಹೀಗೆ ವರ್ಕ್ಶಾಪ್ಸ್ ಮಂಗಳೂರಲ್ಲಿ ಮಾಡ್ತಾ ಇರ್ತೇನೆ. ಸೊ ಎವ್ರಿ ಫಸ್ಟ್ ಸಂಡೇ ಆಫ್ ದ ಮಂತ್ ಐ ಕೀಪ್ ಡೂಯಿಂಗ್ ದಿಸ್ ಅಂಡ್ ಪೀಪಲ್ ಆರ್ ಗೆಟಿಂಗ್ ಇಂಟ್ರೆಸ್ಟೆಡ್ ಅಂಡ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಮೂವ್ಮೆಂಟ್ ದಟ್ ಯು ನೋ ಇಟ್ ಈಸ್ ಬೂಮಿಂಗ್. ಈಗ ಮೇಡಮ್, ಯೋಗ ಮತ್ತೆ ಈ ಆನಿಮಲ್ ಫ್ಲೋಗೆ ಏನ್ ಡಿಫ್ರೆನ್ಸ್ ಇದೆ? ಇದು ಒಳ್ಳೆ ಕ್ವಶನ್. ಯಾಕೆಂದ್ರೆ ಎಲ್ಲರೂ ಆನಿಮಲ್ ಫ್ಲೋ ಮಾಡುವಾಗ ಇದು ಯೋಗ ಅಂತ ಅಂದ್ಕೊಳ್ತಾರೆ. ಲಾಟ್ ಆಫ್ ಮೂವ್ಮೆಂಟ್ಸ್ ಇನ್ ಆನಿಮಲ್ ಫ್ಲೋ ಇಟ್ ಈಸ್ ಸಿಮಿಲರ್ ಟು ಯೋಗ. ಬಟ್ ಯೋಗ ಇಟ್ ಈಸ್ ಸ್ಲೋ ಆ್ಯಂಡ್ ಪವರ್ಫುಲ್. ಬಟ್ ಆನಿಮಲ್ ಫ್ಲೋ ಇಟ್ ಈಸ್ ಫಾಸ್ಟ್ ಆ್ಯಂಡ್ ಡೈನಾಮಿಕ್. ಸೊ ನಾವು ಯೋಗದಲ್ಲಿ ಜಾಸ್ತಿ ಸ್ಲೋ ಬ್ರೀದಿಂಗ್ ಮಾಡಿಕೊಂಡು ಎಲ್ಲ ಮೂವ್ಮೆಂಟ್ಸ್ ಮಾಡ್ತೇವೆ. ಬಟ್ ಆನಿಮಲ್ ಫ್ಲೋ ಇಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಆನ್ ಆಪರ್ಚುನಿಟಿ ಟು ಡೂ ಇಟ್ ಫಾಸ್ಟ್. ಯು ಕ್ಯಾನ್ ಆಲ್ಸೋ ಡೂ ಇಟ್ ಸ್ಲೋ. ಬಟ್ ಇಟ್ ಈಸ್ ಮೋರ್ ಡೈನಾಮಿಕ್ ಇನ್ ನೇಚರ್. ಡೈನಾಮಿಕ್ ಅಂದ್ರೆ ಸ್ಟ್ಯಾಟಿಕ್ ಅಂತ ಬರ್ತದೆ, ಡೈನಾಮಿಕ್ ಅಂತ ಬರ್ತದೆ. ಸೊ ಯೋಗ ಇಸ್ ಮೋರ್ ಸ್ಟ್ಯಾಟಿಕ್, ಆನಿಮಲ್ ಫ್ಲೋ ಇಸ್ ಮೋರ್ ಡೈನಾಮಿಕ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಹಾಗಂತ ಹೇಳ್ಕೊಂಡು ಈ ಅನಿಮಲ್ ಫ್ಲೋ ಮಾಡಿದವರು ಯೋಗ ಮಾಡಬಾರ್ದು ಹಾಗೆ ಏನಿಲ್ಲ. ಯೋಗ ಮಾಡಿದವರಿಗೆ ಆನಿಮಲ್ ಫ್ಲೋ ಕೆಲವರು ಅದೇ ಸಿಮಿಲಾರಿಟಿ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ನೀವು ಯೋಗ ಮಾಡಿದವರು ಆನಿಮಲ್ ಫ್ಲೋ ಮಾಡ್ಲಿಕ್ಕೆ ಹೋಗುವಾಗ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಬಿಕಾಸ್ ಅದೇ ಹೇಳಿದಲ್ವಾ, ಯೋಗ ಇಸ್ ಸ್ಲೋ ಆ್ಯಂಡ್ ಪವರ್ಫುಲ್. ಬಟ್ ವೆರಾಸ್ ಆನಿಮಲ್ ಫ್ಲೋ ಇಟ್ ಈಸ್ ಮೋರ್ ಡೈನಾಮಿಕ್ ಇನ್ ನೇಚರ್. ಮೇಡಮ್, ಈಗ ನೀವು ಇಂಡಿಯನ್ ಕ್ಲಬ್ನ ಟ್ರೈನರ್. ನಮ್ಮ ಭಾರತೀಯ ಪುರಾತನ ವ್ಯಾಯಾಮ ಪದ್ಧತಿಯಲ್ಲಿ ಇದು ಕೂಡ ಒಂದು. ಇತ್ತೀಚಿನ ನಮ್ಮ ಯುವ ಜನತೆಗೆ ಇದರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ. ಹೇಳಿ ಮೇಡಮ್, ಏನಿದು ಇಂಡಿಯನ್ ಕ್ಲಬ್ ಅಂದರೆ? ಇಂಡಿಯನ್ ಕ್ಲಬ್ ಅಂದರೆ ನೀವು ಕೇಳಿರ್ತೀರಾ, ಮುಂಚೆ ಪೈಲ್ವಾನ್ಸ್ನವರು, ಈ ಬಾಕ್ಸರ್ಸ್ ಇವರೆಲ್ಲ ಜಾಸ್ತಿ ಒಂದು ಮರದ ಕೋಲ್ ಥರ ಒಂದು ಇಟ್ಕೊಂಡೆಲ್ಲ ಹೀಗೆ ಸ್ವಿಂಗ್ ಮಾಡ್ತಾರೆ. ಗದ, ಎಕ್ಸಾಕ್ಟ್ಲಿ ಗದ, ಅದರಲ್ಲಿ ಸಮತೋಲ, ಅದರಲ್ಲಿ ಮುದ್ಗರ್ ಅಂತ ನಮ್ನೆದು ಕೆಲವೊಂದು ಎಲ್ಲ ತೊಪ್ಪಿ, ಅದಕ್ಕೆಲ್ಲ ತುಂಬ ಹೆಸರು ಉಂಟು. ಅದರಲ್ಲಿ ದೇ ಆರ್ ವೆರೈಟಿ ಆಫ್ ವೇಟ್ಸ್. ಸೊ ಮುಂಚಿನ ಕಾಲದಲ್ಲಿ ಅಯನ್ ಕಾಸ್ಟ್ ಎಲ್ಲ ಇರಲಿಲ್ಲ. ಬಾರ್ಬಲ್ ಅಂತ ನಾವೀಗ ಏನು ಲಿಫ್ಟ್ ಮಾಡ್ತೇವೆ ನೋಡಿ, ಶೋಲ್ಡರ್ ಪ್ರೆಸ್ ಮಾಡಲಿಕ್ಕೆ, ಡೆಡ್ ಲಿಫ್ಟ್ ಮಾಡಲಿಕ್ಕೆ ಎಲ್ಲ ಬಾರ್ಬಲ್ ಲಿಫ್ಟ್ ಮಾಡ್ತೇವೆ. ಮುಂಚಿನ ಕಾಲದಲ್ಲಿ ಅದೆಲ್ಲ ಯಾವುದಿರಲಿಲ್ಲ. ಎವ್ರಿಥಿಂಗ್ ವಾಸ್ ಮ್ಯಾನ್ ಮೇಡ್.
ಸೊ ಮ್ಯಾನ್ ಮೇಡ್ ಐರನ್ ಕಾಸ್ಟ್ ಮ್ಯಾನ್ ಮೇಡ್ ಇಟ್ಸ್ ನಾಟ್ ಇನಫ್ ಅಲ್ವಾ, ಅದಕ್ಕೆ ಮಿಷಿನ್ಸ್ ಎಲ್ಲ ಬೇಕು. ಬಟ್ ವೆರಾಸ್ ಇಂಡಿಯನ್ ಕ್ಲಬ್ಸ್ ಇದೆಲ್ಲ ಮರದಲ್ಲಿ ಮಾಡಿರುವಂಥದ್ದು. ಸೊ ಸಮತೋಲ ಈಸ್ ನಥಿಂಗ್ ಬಟ್ ದ ಇಂಡಿಯನ್ ವರ್ಷನ್ ಆಫ್ ದ ಬಾರ್ಬಲ್. ಸೊ ಅದರಲ್ಲಿ ಜಾಸ್ತಿ ಎನಿ ವರ್ಕ್ಔಟ್ಸ್ ಲೈಕ್ ಚೆಸ್ಟ್ ಪ್ರೆಸ್, ಡೆಡ್ ಲಿಫ್ಟ್, ಶೋಲ್ಡರ್ ಪ್ರೆಸ್, ಈ ತರ ವರ್ಕ್ಔಟ್ಸ್ ಎಲ್ಲ ಅದರಲ್ಲಿ ಮಾಡ್ತಾ ಇದ್ರು. ಅಂಡ್ ಮುಂಚಿನ ಕಾಲದಲ್ಲಿ ಜಾಸ್ತಿ ಶೋಲ್ಡರ್ ಮೊಬಿಲಿಟಿಗೆ ಅಂತ ಮಾಡ್ತಾ ಇದ್ದಿದ್ದು ಇಂಡಿಯನ್ ಕ್ಲಬ್ಸ್, ಬಿಕಾಸ್ ಪೈಲ್ವಾನ್ಸ್ಗೆಲ್ಲ ಜಾಸ್ತಿ ಬೇಕಾಗಿರೋದು ಅಪ್ಪರ್ ಬಾಡಿ ಸ್ಟ್ರೆಂತ್ ಅಲ್ವಾ. ಬಟ್ ಈಗ ಸಿನ್ಸ್ ಫಿಟ್ನೆಸ್ ಇಂಡಸ್ಟ್ರಿ ಇಸ್ ಬೂಮಿಂಗ್, ಶೋಲ್ಡರ್ ಅಷ್ಟೇ ಅಲ್ಲದೆ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಡೂ ಇಟ್ ಲೋವರ್ ಬಾಡಿ ವರ್ಕ್ಔಟ್ಸ್ ಆಸ್ ವೆಲ್. ಸೊ ಲಾಟ್ ಆಫ್ ವೇರಿಯೇಷನ್ಸ್ ಎಲ್ಲ ತಂದು ದೇ ಆರ್ ಯೂಸಿಂಗ್ ಬೋತ್ ಅಪ್ಪರ್ ಬಾಡಿ ಆಸ್ ವೆಲ್ ಆಸ್ ಲೋವರ್ ಬಾಡಿ. ಆ್ಯಂಡ್ ದ ಬೆನಿಫಿಟ್ ಇದರಲ್ಲಿ ಎಂತ ಹೇಳ್ಬೋದು ಅಂದರೆ, ಇಟ್ ಈಸ್ ಹೆಲ್ಪಿಂಗ್ ಎವ್ರಿ ಪರ್ಸನ್ ಹೂ ಇಸ್ ಡೂಯಿಂಗ್ ಇಂಡಿಯನ್ ಕ್ಲಬ್ಸ್, ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪಿಂಗ್ ದೆಮ್ ವಿತ್ ಮೋರ್ ಶೋಲ್ಡರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ. ಈಗ ನೋಡಿ, ಪ್ರಾಯ ಆದಾಗೆ ಎಸ್ಪೆಷಲಿ ವಿಮೆನ್, ಇದು ವಿಮೆನ್ ಮಾತ್ರ ಅಂತಲ್ಲ, ವಿಮೆನ್ ಆ್ಯಂಡ್ ಮೆನ್ ಬೋತ್ ಆಸ್ ವಿ ಏಜ್ ನಮಗೆ ಆಸ್ಟಿಯೋಪೊರೋಸಿಸ್ ಅಂತ ಕೇಳಿರ್ಬೋದು. ಇದ್ರದ್ದು ಚಾನ್ಸಸ್ ಜಾಸ್ತಿ, ಎಸ್ಪೆಷಲಿ ವಿಮೆನ್ ವೆನ್ ದೇ ಆರ್ ಹಿಟ್ಟಿಂಗ್ ಮೆನೋಪಾಸ್, ಪ್ರೀ ಮೆನೋಪಾಸ್ ಸ್ಟೇಜ್, ಪೋಸ್ಟ್ ಮೆನೋಪಾಸ್ ಸ್ಟೇಜ್. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಇದು ಪೀರಿಯಡ್ಸ್ ಅಲ್ಲೇ ಇವಾಗ ಹೆಚ್ಚಿನವರಿಗೆ ಕ್ರಾಂಪ್ಸ್ ಬರುದು, ಬೆನ್ನು ನೋವಾಗುದು, ಕೈಕಾಲು ನೋವಾಗುದು, ಇದೆಲ್ಲ ಜಾಸ್ತಿ ಉಂಟು ನೋಡಿ. ಪ್ರಾಬ್ಲಮ್ ಆಗುದು. ದಟ್ ಈಸ್ ಎಕ್ಸಾಕ್ಟ್ಲಿ ವೈ ವಿ ಶುಡ್ ವರ್ಕ್ ಔಟ್. ಸೊ ದ್ಯಾಟ್ ಆಸ್ ವಿ ಏಜ್, ವೆನ್ ವಿ ಆರ್ ಹಿಟ್ಟಿಂಗ್ ಮೆನೋಪಾಸ್, ನಮಗೆ ಈ ಫ್ರೋಸನ್ ಶೋಲ್ಡರ್ಸ್ ಎಲ್ಲ ಆಗೋದು ನೀವು ಕೇಳಿರ್ತೀರಾ. ಕೆಲವರಿಗೆ ಶೋಲ್ಡರ್ಸ್ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ at one point of time. That is only because of the lack of activity on our body. So these Indian clubs especially is helping us to rebuild the lubrication around our joints. ಸೊ ಪ್ರತಿಯೊಂದು ಜಾಯಿಂಟ್ ಅಲ್ಲಿ ಒಂದು ಲೂಬ್ರಿಕೆಂಟ್ ಅಂತ ಇರ್ತದೆ. ಅದು ಲೂಬ್ರಿಕೆಂಟ್ ಕಮ್ಮಿ ಆದಾಗೆ ಬೋನ್ ಟು ಬೋನ್ ಕನೆಕ್ಟ್ ಆಗಿ ಅದು ಇಟ್ ಸ್ಟಾರ್ಟ್ಸ್ ಹಿಟ್ಟಿಂಗ್ ಈಚ್ ಅದರ್. ದಟ್ಸ್ ಎಕ್ಸಾಕ್ಟ್ಲಿ ವೇರ್ ಎಲ್ಲ ನಮಗೆ ಜಾಯಿಂಟ್ ಪೇನ್ಸ್, ನೀ ಪೇನ್ಸ್, ಆಥ್ರೈಟಿಸ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್, ಇಂಡಿಯನ್ ಕ್ಲಬ್ಸ್ ಆಗಿರಲಿ, ಬೇರೆ ಎನಿ ಕೈಂಡ್ ಆಫ್ ಎಕ್ಸಸೈಸ್ ಆಗಿರಲಿ, ನಾವು ಮಾಡ್ತಾ ಇರಬೇಕು. ದಿಸ್ ವಿಲ್ ಹೆಲ್ಪ್ ವಿಮೆನ್ ಎಸ್ಪೆಷಲಿ ಟು ಹ್ಯಾವ್ ಅ ಈಸಿ ಮೆನೋಪಾಸ್ ಸ್ಟೇಜ್, ಪ್ರೀ ಸ್ಟೇಜ್ ಆಗಿರಲಿ, ಪೋಸ್ಟ್ ಸ್ಟೇಜ್ ಆಗಿರಲಿ. ಆ್ಯಂಡ್ ವಿ ಆಲ್ಸೋ ಕ್ಯಾನ್ ಅವಾಯ್ಡ್ ಆಸ್ಟೋಪೊರೋಸಿಸ್ ಟು ಆನ್ ಎಕ್ಸ್ಟೆಂಟ್. ಈಗ ಈ ಇಂಡಿಯನ್ ಕ್ಲಬ್ ಆಗಿರಲಿ ಅಥವಾ ಆನಿಮಲ್ ಫ್ಲೋ ಅಥವಾ ಎನಿ ಅದರ್ ಫಿಟ್ನೆಸ್, ಇದಕ್ಕೆ ಮಹಿಳೆಯರು ಹೆಚ್ಚು ತೊಡಗಿಸಿಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀರಾ, ಹೇಗೆ? ಡೆಫಿನೆಟ್ಲಿ. ನಾನು ಎಲ್ಲಿ ಹೋದ್ರೂ ಸಹ ಹೇಳುದಿದೆ, ವಿಮೆನ್ ಶುಡ್ ಲಿಫ್ಟ್ ವೇಟ್ಸ್. ನಾವು ಈಗ ವಿಮೆನ್ ಲಿಫ್ಟ್ ವೇಟ್ಸ್ ಅಂದ ತಕ್ಷಣ ಕೆಲವರಿಗೆ ತಲೆಯಲ್ಲಿ ಇರ್ತದೆ, ಓ ನಾನು ವೇಟ್ಸ್ ಲಿಫ್ಟ್ ಮಾಡಿದ ತಕ್ಷಣ ವಿಲ್ ಐ ಲುಕ್ ಮ್ಯಾನ್ಲಿ ಅಂತ. ನೋ ಡೆಫಿನೆಟ್ಲಿ ಮಹಿಳೆಯರು ಹಾಗಾಗಿ ಈ ಫಿಟ್ನೆಸ್ ಅಥವಾ ಜಿಮ್ಮಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಾರೆ. ಅದು ಇಟ್ ಇಸ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್. ಅದು ಅವಾಯ್ಡ್ ಮಾಡ್ತಾರೆ. ನಾನು ಈಗ ಸಹ ಕೆಲವರು ಹಾಗೆ ಆಲೋಚನೆ ಮಾಡೋದುಂಟು. ಬಟ್ ನಿಜ ಹೇಳ್ಬೇಕಂದ್ರೆ, ಇನ್ ಹ್ಯೂಮನ್ ಬಾಡಿ ದೇರ್ ಆರ್ different kinds of hormones that works in men and women. So men ಅಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಇರ್ತದೆ, ಬಟ್ ಅದು ವಿಮೆನ್ ಅಲ್ಲಿ ಇಲ್ಲ. ಇರ್ತದೆ ಟು ಅನ್ ಎಕ್ಸ್ಟೆಂಟ್, ವೆರಿ ಮಿನಿಮಲ್. ಈ PCOD PCOS ಇದ್ದವರಿಗೆ ನೋಡಿ, ದೇ ವಿಲ್ ಹ್ಯಾವ್ ಅ ಲಿಟಲ್ ಹೈಯರ್ ಟೆಸ್ಟೋಸ್ಟೆರಾನ್ ಲೆವೆಲ್ ಇನ್ ದೇರ್ ಬಾಡಿ. ನೀವು ನೋಡಿರ್ಬೋದು, ಕೆಲವರಿಗೆ ಫೇಶಿಯಲ್ ಹೇರ್ ಎಲ್ಲ ಜಾಸ್ತಿ ಇರ್ತದೆ. ದಿಸ್ ಇಸ್ ಬಿಕಾಸ್ ದೇ ಹ್ಯಾವ್ ಟೆಸ್ಟೋಸ್ಟೆರಾನ್ ಲೆವೆಲ್ ಹೈಯರ್ ಇನ್ ದೇರ್ ಬಾಡಿ, ವಿಚ್ ದೇ ನೀಡ್ ಟು ರೆಡ್ಯೂಸ್ ಇಟ್ through working out. And then with a regular women, testosterone level irudilla. So that is how lifting weights will not make them manly. ಈಗ ನಾನೊಂದು 6 ವರ್ಷದಿಂದ ನಾನು ಲಿಫ್ಟ್ ಮಾಡ್ತಾ ಇದ್ದೇನೆ, 100 kg ಎಲ್ಲ ಲಿಫ್ಟ್ ಮಾಡ್ತಾ ಇದ್ದೇನೆ. ನೋ, ಇಟ್ ವಿಲ್ ನಾಟ್. ಖಂಡಿತ ನಿಮ್ಮ ನೋಡಿದ್ರೆ ಹಾಗೆ ಅನ್ಸೋದೆ ಇಲ್ಲ. ಅದೇ ಹೇಳುದು ನಾನು. ಅಂಡ್ ಎವ್ರಿ ವುಮೆನ್ ಶುಡ್ ಲಿಫ್ಟ್ ವೇಟ್, ಬಿಕಾಸ್ ಆಫ್ಟರ್ ದ ಏಜ್ ಆಫ್ 30 ಇದೆಯಲ್ವಾ, ಎವ್ರಿ 5 years ಅವರ್ ಬೋನ್ ಡೆನ್ಸಿಟಿ ರೆಡ್ಯೂಸಸ್ ಫ್ರಮ್ 5% to 8%. ಬೋನ್ ಡೆನ್ಸಿಟಿ ಆಗಿರಲಿ, ಮಸಲ್ ಮಾಸ್ ಆಗಿರಲಿ. ಇನ್ order to protect that, we should lift weights. And it doesn't mean that you don't have to lift 15 kg 20 kg unless you are very interested. ನೀವು ಹೆವಿ ಲಿಫ್ಟ್ ಮಾಡಿದಷ್ಟು ನಿಮ್ಮ ಬಾಡಿಗೆ ಅದು ಒಳ್ಳೆಯದು. ನೀವು ಸ್ವಲ್ಪ ಉತ್ತೇಜನವಾಗಿರ್ತೀರಾ, your whole day will be very energetic and you will be full of life. So that is why it is very important women should always lift weights. Low to high. Yes. Always start low and then keep progressing. ಒಮ್ಮೆಲೆ ಹೋಗಿ ಜಿಮ್ಮಿಗೆ ಹೋಗಿ 5 kg 10 kg ಎಲ್ಲ ಲಿಫ್ಟ್ ಮಾಡೋದು ಅಗತ್ಯ ಇಲ್ಲ. Always start from light weight and then keep progressing. ಇಲ್ಲಾಂದ್ರೆ ನೀವು ಅದೇ ಸ್ಟೇಜಲ್ಲಿ ಒಂದು ಪ್ಲಾಟು ಹಿಟ್ ಆಗ್ತೀರಾ, ನಿಮ್ದು ಬಾಡಿ ಏನು ಪ್ರೋಗ್ರೆಸ್ ಆಗೋದಿಲ್ಲ. ಯು ವಿಲ್ ನಾಟ್ ಸಿ ಎನಿ ಚೇಂಜಸ್ ದಟ್ ಯು ವಾಂಟ್ ಟು ಸಿ.
ಈಗ ಹಾಗಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ಬಾಡಿಯಲ್ಲಿ, ಇದಕ್ಕೆಲ್ಲ ಇದು ಈ ಫಿಟ್ನೆಸ್ ತುಂಬಾ ಹೆಲ್ಪ್ ಆಗ್ತದೆ. ಎಸ್, ಎಸ್ಪೆಷಲಿ PCOD ಅಂಡ್ ಥೈರಾಯ್ಡ್. ಈಗ ನಿಮ್ದು ಥೈರಾಯ್ಡ್ ಲೆವೆಲ್ಸ್ ಕೂಡ ಈಗ ಹೆಚ್ಚಿನ ಮಕ್ಕಳಿಗೆನೆ ಈಗ ಅರ್ಲಿ 20s ಅಲ್ಲೇ ಥೈರಾಯ್ಡ್ ಮತ್ತೆ PCOD ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜ್ ಬರ್ತಾ ಉಂಟು. ಸೊ ಇಫ್ ದೇ ಹ್ಯಾವ್ ಟು ಚೇಂಜ್ ಇಟ್ ಆಸ್ ಅರ್ಲಿ ಆಸ್ ದೇ ವರ್ಕ್ ಔಟ್, ಇಟ್ ಇಸ್ ಮಚ್ ಬೆಟರ್. ಇಲ್ಲಾಂದ್ರೆ ಲಾಸ್ಟ್ ಡಾಕ್ಟರ್ ಹೇಳುವವರೆಗೆ ಕಾಯಬಾರ್ದು ಯಾವಾಗ್ಲೂ. ಇಲ್ಲಾಂದ್ರೆ ಹೆಚ್ಚಿನವರು ಈಗ ಜಿಮ್ಮಿಗೆ ಬರ್ತಾರಲ್ವಾ, ಅವರು ಹೇಳುದು ನಾನು ಫಸ್ಟ್ ಅವರಿಗೆ ಹೇಳಿರ್ತೇನೆ ಹೀಗೆ ನೀವು ವರ್ಕೌಟ್ ಮಾಡಿ, ಅವರು ಏನೋ ಒಂದು ಹೇಳ್ತಾರೆ, ಕೇಳುದು ಕೇಳಿ ಮತ್ತೆ ಬಿಟ್ಟು ಬಿಡುವ ಅಂತ ಇರ್ತಾರೆ. ಬಟ್ ನೆಕ್ಸ್ಟ್ ಬರ್ತಾರೆ, ಮ್ಯಾಮ್ ನಂಗೆ ಡಾಕ್ಟರ್ ಹೀಗೆ ಹೇಳಿದ್ರು ವೆಯ್ಟ್ ಲಾಸ್ ಆಗಬೇಕು ಅಂತೆ, ಮತ್ತೆ ಇಲ್ಲಾಂದ್ರೆ ಕನ್ಸೀವ್ ಆಗುದಿಲ್ಲ, ಇಲ್ಲಾಂದ್ರೆ ಒಂದು ಥೈರಾಯ್ಡ್ ಲೆವೆಲ್ ಕಮ್ಮಿ ಆಗುದಿಲ್ಲ, ಈ ತರ ಹೇಳಿ ಬಂದವರು ವೆನ್ ದೇ ಗೋ ಬ್ಯಾಕ್ ಹ್ಯಾಪಿಲಿ ಬಿಕಾಸ್ ದೇ ವುಡ್ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜಸ್ ಇನ್ ದೇರ್ ಬಾಡಿ. ಆಮೇಲೆ ಅವರು ವಾಪಸ್ ಹೋದದಿಲ್ಲ, ದೇ ಕಂಟಿನ್ಯೂ ಟು ವರ್ಕ್ ಔಟ್. ದಟ್ ಈಸ್ ಅ ಕೈಂಡ್ ಆಫ್ ಇಂಪ್ಯಾಕ್ಟ್ ವರ್ಕಿಂಗ್ ಔಟ್ ಶುಡ್ ಡೂ ಇನ್ ಅವರ್ ಬಾಡಿ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಎಲ್ಲ ಇಟ್ ಈಸ್ ಡಿಫ್ರೆಂಟ್, ಕಾಮನ್, ಅದಿರ್ತದೆ. ಫಿಟ್ ಟು ಫ್ಯಾಟ್, ಫ್ಯಾಟ್ ಟು ಫಿಟ್, ಇದೆಲ್ಲ ಇಟ್ಸ್ ಆಲ್ ಲೈ. ಈಗ ಸಪುರ ಇದ್ದವರು ಫಿಟ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ, ಇಲ್ಲ ತೋರ ಇದ್ದವರು ಫಿಟ್ ಆಗಿಲ್ಲ ಅಂತ ಅರ್ಥ ಅಲ್ಲ. ಇಟ್ ಈಸ್ ಆಲ್ ಅ ಮಿತ್. ಬಟ್ ಕಂಟಿನ್ಯೂ ಟು ವರ್ಕಿಂಗ್ ಔಟ್, ಬಿ ಬಾಡಿ ಪಾಸಿಟಿವ್ ಆ್ಯಂಡ್ ಅಪ್ರಿಷಿಯೇಟ್ ವಾಟ್ ಯು ಆರ್ ಡೂಯಿಂಗ್. ಸರಿಯಾಗಿ ಆಹಾರ, ಪೌಷ್ಟಿಕಾಂಶ ಎಲ್ಲ ಸರಿಯಾಗಿ ತಗೊಳ್ತಾ ಇದ್ರೆ ದೇರ್ ಇಸ್ ನೋ ಕಂಪ್ಲೇಂಟ್ಸ್ ಇನ್ ಯೋರ್ ಬಾಡಿ. ಯು ಆರ್ ಡೂಯಿಂಗ್ ರಿಯಲಿ ಗುಡ್ ಆ್ಯಂಡ್ ಯೋರ್ ಫ್ಯೂಚರ್ ವಿಲ್ ಥ್ಯಾಂಕ್ ಯು ಫಾರ್ ವಾಟ್ ಯು ಆರ್ ಡೂಯಿಂಗ್ ನೌ. ಈಗ ಫಿಟ್ನೆಸ್ ಎಲ್ಲ ಹೌದು, ಅದೇ ನಮ್ಮ ವರ್ಕೌಟ್ ಮಾಡುವಂಥದ್ದು, ಬಾಡಿಗೆ ಕೊಡುವಂಥ ವ್ಯಾಯಾಮ ಇರಬಹುದು. ಅದ್ರ ಜೊತೆಗೆ ನಾವು ಹೊಟ್ಟೆಗೂ ಸರಿಯಾದ ಏನು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ನಾವು ಸೇವಿಸಬೇಕು. ಎಸ್, ಯಾವೆಲ್ಲ ಆಹಾರ ನಮ್ಮ ಬಾಡಿಗೆ ಅಥವಾ ಒಬ್ಬ ಮಹಿಳೆಯಾಗಿ ಯಾವೆಲ್ಲ ಆಹಾರವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ತೀರಿ? ಯಾವುದೆಲ್ಲ ಆಹಾರ ಅಂದ್ರೆ ನಾನೀಗ ಫಸ್ಟ್ ಯಾವುದೆಲ್ಲ ಆಹಾರ ತಿನ್ನಬಾರ್ದು ಅಂತ ಹೇಳ್ತೇನೆ. ಫಸ್ಟ್ ಅದು ಹೇಳ್ತೇನೆ. ಯಾಕೆಂದ್ರೆ ಕೆಲವರಿದ್ದಾರೆ ಜಿಮ್ಮಿಗೆ ಬಂದ ತಕ್ಷಣ ವರ್ಕೌಟ್ ಮಾಡ್ತಾರೆ, ನೆಕ್ಸ್ಟ್ ಹೋಗಿ ತಿನ್ನುದು ಪಿಜ್ಜಾ ಬರ್ಗರ್. ನಾನು ವರ್ಕೌಟ್ ಮಾಡಿದ್ದೇನೆ, 1 ಗಂಟೆ ನಾನು ವರ್ಕೌಟ್ ಮಾಡಿದ್ದೇನೆ, ಪಿಜ್ಜಾ ಬರ್ಗರ್, ಸೋಡಾ ಈ ತರದೇ ಕುಡಿಯುವುದು, ಈ ತರದೇ ತಿನ್ನುದು. ಇದಕ್ಕೆಲ್ಲ ಸ್ಟಾಪ್ ಮಾಡಬೇಕು. ದೀಸ್ ಆರ್ ಆಲ್ ಪ್ರೊಸೆಸ್ಡ್ ಫುಡ್. ಎನಿ ಪ್ರೊಸೆಸ್ಡ್ ಫುಡ್, ಎನಿ ಪ್ಯಾಕ್ಡ್ ಫುಡ್, ನೀವು ಯಾವುದೇ ಎಷ್ಟೇ 5 ಸ್ಟಾರ್ ಹೋಟೆಲಿಗೆ ಹೋಗಿ, ಹೋಟೆಲ್ ಫುಡ್ ಯಾವಾಗಲೂ ಹೋಟೆಲ್ ಫುಡ್ಡೇ. ಯು ನೆವರ್ ನೋ ದ್ಯಾಟ್ ಇಟ್ ಈಸ್ ವೆದರ್ ಇಟ್ ಈಸ್ ಫ್ರೋಝನ್ ಆರ್ ಇಟ್ ಈಸ್ ಫ್ರೆಶ್ಲಿ ಬ್ರಾಟ್ ಫ್ರಮ್ ದ ಮಾರ್ಕೆಟ್ ಆ್ಯಂಡ್ ಗಿವನ್ ಇಟ್ ಟು ಯು. ಯಾವಾಗಲೂ ಆದಷ್ಟು ಹೋಟೆಲ್ಗೆ ಹೋಗಬೇಡಿ ಅಂತ ಹೇಳೋದಿಲ್ಲ, ಆದಷ್ಟು ಅದನ್ನು ಫ್ಯಾಮಿಲಿ ಟೈಮ್ ಇಲ್ಲ ಒಂದು ರಿಯೂನಿಯನ್ ಟೈಮ್, ಗೆಟ್ ಟುಗೆದರ್ ಟೈಮ್ ಅಂತ ಇಡಿ. ದಿನಾ ಝೊಮ್ಯಾಟೊಯಿಂದ ಆರ್ಡರ್ ಮಾಡೋದು, ಸ್ವಿಗ್ಗಿಯಿಂದ ಆರ್ಡರ್ ಮಾಡೋದು, ಮನೆಯಲ್ಲಿ ಎಂತ ಎಕ್ಸಾಕ್ಟ್ಲಿ ಗ್ಯಾಸ್ ಆನ್ ಮಾಡದೆ ಬರೀ ಸಿಲಿಂಡರ್ ತಂದು ಇಡೋದು. ನೋ, ಇದಕ್ಕೆ ಸ್ಟಾಪ್ ಮಾಡಿ. ನೀವು ಎಂಥದೇ ತಿನ್ನಿ, ನಿಮಗೆ ಬೇಕಿದ್ರೆ ಫ್ರೈ ಮಾಡಿ, ಚಿಕನ್ ಕಬಾಬ್ ಎಲ್ಲ ತಿನ್ನೋರು ಜಾಸ್ತಿ ಇರ್ತಾರೆ, ಇಲ್ಲ ಫಿಶ್ ಫ್ರೈ ತಿನ್ನದೆ ಊಟ ಸೇವನೆ ಆಗದಿರುವಂಥವ್ರು ಜಾಸ್ತಿ ಇರ್ತಾರೆ. ಪದಾರ್ಥ ಆಗುದಿಲ್ಲ, ಫ್ರೈ ಬೇಕು, ಈ ಥರದ್ದೆಲ್ಲ ಮನೆಯಲ್ಲಿ ಆದಷ್ಟು ಮಾಡಿ. ಎಷ್ಟು ಆ ಆಹಾರವನ್ನು ಹೆಲ್ದಿಯಾಗಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮನೆಯಲ್ಲಿ ಮಾಡಬೇಕು. ಏನು ತಿನ್ನಬೇಕು ಆದಷ್ಟು ನಾವು ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ, ಮಿಲೆಟ್ಸ್, ಈ ಥರದ್ದು ಫುಡ್. ಇಫ್ ಯು ಆರ್ ಗ್ಲೂಟನ್ ಫ್ರೀ ಇಂಟಾಲರೆಂಟ್, ಯಾವಾಗಲೂ ಚಪಾತಿ, ಮೈದಾ ಐಟಮ್ಸ್, ಮೈದಾ ಈಸ್ ಅ ಪ್ರೊಸೆಸ್ಡ್ ಫುಡ್, ಇದನ್ನು ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ಪ್ರೊಸೆಸ್ಡ್ ಫುಡ್ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಆಮೇಲೆ ಜ್ಯೂಸ್ ಕುಡಿತಾರೆ. ದೇರ್ ಆರ್ 2 ಡಿಫ್ರೆಂಟ್ ನೋಷನ್ಸ್ ಆಫ್ ಹ್ಯಾವಿಂಗ್ ಜ್ಯೂಸ್. ಡೈಜೆಷನ್ ಸರಿ ಆಗುದಿಲ್ಲ ನೋಡಿ, ಅಂಥವರು ಜ್ಯೂಸ್ ಕುಡಿಯೋದು ಉತ್ತಮ. ಆದರೆ ಆದಷ್ಟು ನಿಮಗೆ ನ್ಯೂಟ್ರಿಷಸ್ ಫುಡ್ ನಿಮ್ಮ ದೇಹದೊಳಗೆ ಹೋಗಬೇಕು ಅಂತ ಇದ್ರೆ ಆದಷ್ಟು ಹೋಲ್ ಫ್ರೂಟ್ ತಿನ್ನಿ. ಹೋಲ್ ಫ್ರೂಟ್ ತಿಂದಷ್ಟು ಅದರದ್ದು ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಎಂತ ಹೇಳ್ತೇವೆ, ಅದು ಆದಷ್ಟು ನಿಮ್ಮ ದೇಹದೊಳಗೆ ಹೋಗ್ತದೆ. ನೀವು ಜ್ಯೂಸ್ ಮಾಡಿದಷ್ಟು ಇಟ್ ಬಿಕಮ್ಸ್ ಮೋರ್ ಪ್ರೊಸೆಸ್ಡ್, ಅದು ಶುಗರ್ ಆಗಿ ಕನ್ವರ್ಟ್ ಆಗೋದು, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಆದಷ್ಟು ನೀವು ಡಯಾಬಿಟಿಕ್ ಸ್ಟೇಜಲ್ಲಿದ್ದೀರಾ, ಇಲ್ಲ ಪ್ರೀ ಡಯಾಬಿಟಿಕ್ ಆಗಿದ್ದೀರಾ, ಇಲ್ಲ ನೀವು ನಿಮ್ಮದು ಫ್ಯೂಚರ್ ಹೆಲ್ತ್ ನಿಮ್ಮದು ಒಳ್ಳೆದಾಗಿರಬೇಕು, ಇಫ್ ಯು ವಾಂಟ್ ಟು ಲೆಸನ್ ದ ಎಕ್ಸ್ಪೆನ್ಸಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಡಾಕ್ಟರ್ ಹತ್ರ ಹೋಗೋದು ಕಮ್ಮಿ ಆಗಬೇಕಾ, ಇಂಥದ್ದೆಲ್ಲ ಇದ್ರೆ ಆದಷ್ಟು ಹೋಲ್ ಗ್ರೇನ್ ಫುಡ್, ನಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ನಿಮ್ಮದು ಫೈಬರ್ ಅಂಶ ಜಾಸ್ತಿ ಇರಬೇಕು. ಮತ್ತು ನೀವು ಏಜ್ ಆದಷ್ಟು ಈ ಕಾರ್ಬೋಹೈಡ್ರೇಟ್ಸ್ ತಿನ್ನುವಾಗ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಅಂದರೆ ಈ ರೆಡ್ ರೈಸ್, ನಾವು ಕುಚ್ಚಲಕ್ಕಿ ಅಂತ ತಿಂತೇವೆ ಅದು, ಆಮೇಲೆ ಪೊಟೇಟೊ, ಈ ಥರದ್ದು ವೆರೈಟಿ ಆಫ್ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಹೋಲ್ ಗ್ರೈನ್ ಇದೆಲ್ಲ ಕಾರ್ಬೋಹೈಡ್ರೇಟ್ ಲಿಸ್ಟ್ ಅಲ್ಲಿ. ಮಿಲ್ಲೆಟ್ಸ್, ದವಸ ಧಾನ್ಯ, ಸಿರಿಧಾನ್ಯ ಇದೆಲ್ಲ ಹೇಳ್ತೇವಲ್ಲ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತದೆ. ಆಮೇಲೆ ಆದಷ್ಟು ನಿಮ್ಮದು ಮಸಲ್ ಮಾಸ್ ನಿಮ್ಮದು ಇಂಪ್ರೂವ್ ಆಗಬೇಕು ಅಂತಿದ್ರೆ ಪ್ರೋಟೀನ್ ಕಂಟೆಂಟ್ ಅನ್ನು ತಿನ್ನಬೇಕು. ಬಟ್ ಇದು ಎಲ್ಲರಿಗೂ ಸೀಮಿತ ಅಲ್ಲ. ದೇರ್ ವಿಲ್ ಬಿ ಫ್ಯೂ ಹೆಲ್ತ್ ಕಂಡೀಷನ್ಸ್ ವಿಚ್ ದೇ ಹ್ಯಾವ್ ಟು ಚೆಕ್ ವಿತ್ ದಿಯರ್ ಡಾಕ್ಟರ್ಸ್. ಅವರ ಫಿಸಿಷಿಯನ್ ಹತ್ರ ಕೇಳಿ ಕನ್ಸಲ್ಟ್ ಮಾಡಿಕೊಂಡು ಈ ಥರದೆಲ್ಲ ಚೇಂಜಸ್ ಮಾಡ್ಬೋದಾ ಅಂತ ತಿಳ್ಕೊಳ್ಬೇಕು.
ಬಟ್ ಎನಿ ಆವ್ರೇಜ್ ಪರ್ಸನ್ ಯಾವಾಗಲೂ ತಿನ್ನುವಾಗ ಆದಷ್ಟು ಪ್ರೋಟೀನ್ ಜಾಸ್ತಿ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸ್ ಒಂದು 2 ಮುಷ್ಟಿಯಷ್ಟು ತಿನ್ನಬೇಕು. ಇಲ್ಲ ನಮ್ಮ ಇಲ್ಲಿ ನೋಡಿ ಮಂಗಳೂರಲ್ಲಿ ಹೇಗೆ ರೈಸ್ ಪ್ಲೇಟ್ ಫುಲ್ ರೈಸ್, ಮತ್ತೇನಿಲ್ಲ ರೈಸ್ ಮಾತ್ರ, ಮತ್ತೆ ಬದಿಗೆ ಒಂದೊಂದು ಇಷ್ಟು ಪಲ್ಯ ಇರ್ತದೆ, ಇಲ್ಲ ಒಂದು ಸಾರು ಒಂದು ಇಷ್ಟು ಹಾಕ್ತೇವೆ. ದಿರ್ ಇಸ್ ನಥಿಂಗ್, ದಿರ್ ಇಸ್ ನೋ ನ್ಯೂಟ್ರಿಷನ್ ಗೋಯಿಂಗ್. ಹೊಟ್ಟೆ ಫುಲ್ ಆದ್ರೆ ಆಯ್ತು, ತುಂಬುತ್ತದೆ ಅಂತ. ಇದೆಲ್ಲ ಸಮವಾಗಿ ಮಾಡ್ತಾ ಹೋದ್ರೆ ನೀವು ಡಾಕ್ಟರ್ನ್ನು ಸಹ ನೋಡುದಿಲ್ಲ, ಬೇರೆ ಯಾವ ಪೇಷಂಟ್ ಅನ್ನು ಸಹ ನಿಮ್ಮ ಮನೆಯಲ್ಲಿ ನೋಡುದಿಲ್ಲ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಯಾವಾಗ ನೋಡಿ ನಿಮ್ಮ ಜೊತೆ ಇರುವವರೆಲ್ಲ ಇದನ್ನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ನೀವು ಹೇಳಿದ್ರೆ ಹೊಟ್ಟೆ ತುಂಬಾ ಅನ್ನ ತಿನ್ನುವಂಥದ್ದು ಜೊತೆಗೆ ಸಾರು. ಎಸ್, ಈಗ ನಾವು ಆ ಮನಸ್ಥಿತಿಯಿಂದ ಹೊರಗೆ ಬರುವಂತದ್ದು ಸ್ವಲ್ಪ ಕಷ್ಟ. ಈಗ ನೋಡಿ, ಈ ಕಡೆ ಮೊಳಕೆ ಬರಿಸಿದಂತಹ ಹೆಸರು, ಒಂದು ಕಡೆ ಒಂದು ಮೊಟ್ಟೆ ಅಥವಾ ಒಂದು ಇಷ್ಟು ಅನ್ನ, ಒಂದು ನೀವು ಹೇಳಿದ್ರೆ ಒಂದು ಮುಷ್ಟಿಯಷ್ಟು ಅನ್ನ, ಮತ್ತೆ ಒಂದಷ್ಟು ನೀವು ಹೇಳಿದ ಹಾಗೆ ವೆಜಿಟೇಬಲ್ಸ್ ಗಳನ್ನು ತಿನ್ಬೇಕು ಅಂತ. ಆ ಮನಸ್ಥಿತಿಗೆ ಬರುವಂತದ್ದು ಸ್ವಲ್ಪ ಕಷ್ಟ ಅಲ್ವಾ? ಬಟ್ ನೀವೇ ಯೋಚನೆ ಮಾಡಿ, ನಿಮ್ಗೆ ಮನೆ ಕಟ್ಬೋದು, ಹಣ ಮಾಡ್ಬೋದು, ಬೇಕಾಗಿರುವಂಥದ್ದು ಎಲ್ಲ ನಿಮಗೆ ಪರ್ಚೇಸ್ ಮಾಡ್ಬೋದು, ಬಂಗಾರ ಇರಲಿ ಬಟ್ಟೆ ಇರಲಿ ಇದೆಲ್ಲ ನಿಮಗೆ ಸಿಗ್ತದೆ. ಬಟ್ ನಿಮ್ಮದು ಹೆಲ್ತ್ ಒಮ್ಮೆ ಹೋದ್ಮೇಲೆ ನಿಮಗೆ ವಾಪಸ್ ಬರ್ತದಾ? ಇಲ್ಲ ಅಲ್ವಾ? ಒಮ್ಮೆ ನಾವು ಸತ್ತ ಮೇಲೆ ವಾಪಸ್ ಜೀವಂತವಾಗಿ ಬರ್ಲಿಕ್ಕಾಗ್ತದಾ? ಇಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ ವೈ ಎವ್ರಿ ಪರ್ಸನ್ ಶುಡ್ ನೋ ದಟ್ ಹೆಲ್ತ್ ಈಸ್ ವೆಲ್ತ್. ಈ ಹೆಲ್ತ್ ಈಸ್ ವೆಲ್ತ್ ಅಲ್ಲದೆ ಬೇರೆ ಯಾವ ವೆಲ್ತ್ ನಮಗೆ ಇಲ್ಲ ಲೈಫಲ್ಲಿ, ಯಾವ ವೆಲ್ತ್ ಇಲ್ಲ. ಹೆಲ್ತ್ ನಿಮಗೆ ಉಂಟಾ, ಬಾಕಿ ಎಲ್ಲ ಮಾಡ್ಬೋದು. ನಿಮ್ದು ಹೆಲ್ತ್ ಇಲ್ಲ ಅಂದ್ರೆ ನೀವು ಹಣ ಹೇಗೆ ಮಾಡ್ತೀರಿ, ಕಾರ್ ಹೇಗೆ ತಗೊಳ್ತೀರಿ, ಮನೆ ಹೇಗೆ ಕಟ್ತೀರಿ? ನೀವೇ ಹೇಳಿ. ಎಲ್ಲ ತಕೊಂಡು ಸಹ ಏನು ಪ್ರಯೋಜನ ಅಲ್ವಾ? ಸೊ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವೈ ಇದೆಲ್ಲ ಈಗಿನ ಕಾಲದ ಪೇರೆಂಟ್ಸ್ನವರ ಮೇಲೆ ಡಿಪೆಂಡ್ ಆಗಿರೋದು. ಸೊ ನೆಕ್ಸ್ಟ್ ಜನ್ರೇಷನ್ ಆ ಲೆವೆಲಲ್ಲಿ ಇರಬೇಕು ಅಂದರೆ ಇದು ನಮ್ಮ ಕರ್ತವ್ಯ. ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳಿಗೆ ಅದನ್ನು ಇನ್ಫ್ಲುಯೆನ್ಸ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ರಾದರ್ ದೆನ್ ಗಿವಿಂಗ್ ದೆಮ್ ಅ ಫೋನ್ ಟು ವಾಚ್ ದೇರ್ ಟಾಯ್, ಆದಷ್ಟು ಅವರ ಕೈಯಲ್ಲಿ ಬುಕ್ಕ ಓದ್ಲಿ, ಇಲ್ಲ ಆಟ ಆಡಲಿಕ್ಕೆ ಮನಸ್ಸುಂಟ ಹೋಗಿ ಆಟ ಆಡಲಿ, ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು. ಬೇರೆ ಈ ಸ್ವಿಮ್ಮಿಂಗ್ ಕ್ಲಾಸಸ್, ಬ್ಯಾಡ್ಮಿಂಟನ್ ಕ್ಲಾಸಸ್, ಈ ಥರದ್ದು ವೆರೈಟಿ ಆಫ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಈಗ ಎಲ್ಲ ಬರ್ತಾ ಉಂಟು. ಇಂಥದಕ್ಕೆಲ್ಲ ನಾವು ಎನ್ಕರೇಜ್ ಮಾಡಬೇಕು ಮಕ್ಕಳನ್ನು. ಅದು ಬಿಟ್ಟು ನನಗೆ ಉಪದ್ರ ಮಾಡಬೇಡ ಅಂತ ಹೇಳಿ ಮೊಬೈಲ್ ಕೊಟ್ಟು ಮೊಬೈಲಲ್ಲಿ ಕೂರಿಸೋದು, ನೋ, ಟು ಆನ್ ಎಕ್ಸ್ಟೆಂಟ್ ಈಗ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆದಷ್ಟು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ದೆಮ್ ಅ ಬೆಟರ್ ಪರ್ಸನ್ ಫಾರ್ ದ ಫ್ಯೂಚರ್. ಇಷ್ಟೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಈಗ ನೀವು ಇದಕ್ಕೆ ಇನ್ಫ್ಲುಯೆನ್ಸ್ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಏನು? ನನ್ನ ಮೂಲ ಕಾರಣ ನನ್ನ ಮಗ. ಸೊ ನಾನು ಅದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇಟ್ ವಾಸ್ ಅ ನಾರ್ಮಲ್ ರೆಗ್ಯುಲರ್ 9 to 5 ಜಾಬ್ ಥರ. ಸೊ ವರ್ಕೌಟ್ ಮಾಡ್ತಾ ಇದ್ದೆ, ಮಾಡ್ತಾ ಇಲ್ಲ ಅಂತ ಅಲ್ಲ. ಐ ವಾಸ್ ಆಲ್ಸೋ ಈಗರ್ನೆಸ್ ಇತ್ತು, ಯಾವಾಗಲೂ ವರ್ಕೌಟ್ ಮಾಡಬೇಕು, ಬಾಡಿ ಫಿಟ್ ಆಗಿರಬೇಕು. ಐ ವಾಸ್ ವೆರಿ ಸ್ಪೋರ್ಟಿವ್. ಸೊ ಜಾಸ್ತಿ ಯಾವಾಗಲೂ ಹೊರಗಡೆ ಮನೇಲಿ ಇದ್ದಂತ ಇಲ್ಲ. ನಮಗೆ ಟಿವಿ ಸಹ ನೋಡ್ಲಿಕ್ಕೆ ಒಂದು ಲಿಮಿಟೆಡ್ ಟೈಮ್ ಇರ್ತಿತ್ತು, half an hour. ಸೊ ಮುಂಚೆ ಎಲ್ಲ ಕದ್ದು ಮುಚ್ಚೆ ಎಲ್ಲ ಟಿವಿ ನೋಡ್ತಾ ಇದ್ವಿ, ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗುವಾಗ. ಈವನ್ ಇನ್ಸ್ಪೈಟ್ ಆಫ್ ದ್ಯಾಟ್ ನಾವು ಯಾವಾಗಲೂ ಹೊರಗಡೆ ಆಟ ಆಡ್ತಾ ಇದ್ದಂಥವ್ರು. ವಿ ವೇರ್ ನೆವರ್ ದಿಸ್ ಗ್ಯಾಜೆಟ್ ಮಕ್ಕಳಾಗಿರ್ಲಿಲ್ಲ. ಸೊ ಇದು ಆಟಾಡ್ತಾ ಅದೇ ಮೈಂಡ್ ಸೆಟ್ ಅಲ್ಲಿ ಬೆಳೆದವಳು. ಎಲ್ಲಿ ಆಟ ಉಂಟು ಅಲ್ಲೆಲ್ಲಿ ನಾನು ಇರ್ತೇನೆ. ಸೊ ಹಾಗೆ ಸೊ ಅದು ವರ್ಕೌಟ್ ಮಾಡ್ತಾ ಲಾಸ್ಟ್ಗೆ ಹೆರಿಗೆ ಆದ್ಮೇಲೆ 40 ದಿವಸ ಮನೆಯಲ್ಲಿ ಕೂರಿಸ್ತಾರೆ ನೋಡಿ, ಮನೇಲಿ ಸಹ ಅಲ್ಲ, ರೂಮ್ ಒಳಗಡೆ ಕೂರಿಸ್ತಾರೆ. ಅದು ನನಗೆ ಡಿಪ್ರೆಷನ್ ಆಗಿ ಹೋಯ್ತು. ಸೊ ಟು ಬಿ ವೆರಿ ಫ್ರಾಂಕ್, ಐ ವಾಸ್ ಇನ್ ದಿಸ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಸೊ ಅದರಿಂದ ಹೊರಗೆ ಬರಲಿಕ್ಕೆ ನನಗೆ ಬೇರೆ ಯಾವ ಕಾರಣ ಸಹ ಸಿಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಅನ್ನು ಸಿಗುದು, ಎಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಸಿಟಿಯಲ್ಲಿ ಇದ್ರು, ನಾನು ಇಲ್ಲಿ ಊರಲ್ಲಿದ್ದೆ. ಸೊ ಐ ವಾಸ್ ನಾಟ್ ಸೀಯಿಂಗ್ ಎನಿಬಡಿ. ಅದೇ ಅಮ್ಮನ ಮುಖ ನೋಡುದು, ಅದೇ ಅಪ್ಪನ ಮುಖ ನೋಡುದು, ಅದು ನೋಡಿ 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 ನನಗೆ ಅದೊಂದು ಜೀವನದಲ್ಲಿ ಜಿಗುಪ್ಸೆ ಬಂದಾಗೆ ಆಗಿತ್ತು. ಸೊ ದ್ಯಾಟ್ಸ್ ಎಕ್ಸಾಕ್ಟ್ಲಿ ವೆನ್ ನನಗೆ ನಂದು ಬಾಡಿ ವೆಯ್ಟ್ಸ್ ಫುಲ್ ಚೇಂಜ್ ಆಗಿತ್ತು. ನಾನು ಅದಕ್ಕಿಂತ ಮುಂಚೆ ಸ್ಲಿಮ್ ಆಗಿ ಇದ್ದೆ. ಸೊ ಬಾಡಿ ನೋಡ್ತಾ ನನಗೆ ಇದು ಇಲ್ಲ, ಈಗ ನಾನು ಒಂಚೂರು ನಂದು ಫಿಟ್ನೆಸ್ ಬಗ್ಗೆ ನೋಡ್ಕೊಳ್ಬೇಕು. ಒಂದು 3 months ಆದ ನಂತರ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಮನೆಯಲ್ಲೇ ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡಿದೆ. ಐ ವಾಸ್ 78 at the ಟೈಮ್ ಆಫ್ ಡೆಲಿವರಿ. ಆಮೇಲೆ 70ಗೆ ಬಂದೆ. ಮತ್ತೆ ಇನ್ 3 months ಫ್ರಮ್ ದ ಟೈಮ್ ಐ ಸ್ಟಾರ್ಟೆಡ್ ನಾನು 56 ಆದೆ. ಸೊ ಅಲ್ಲಿಂದ ನನಗೆ ಮಾಡಿ ತುಂಬ ಅದೊಂದು ನೆತ್ತಿಗೆ ಏರ್ತದಂತ ಹೇಳ್ತಾರಲ್ವಾ, ಹಾಗೆ ಇಟ್ ಬಿಕೇಮ್ ಮೈ ಪ್ಯಾಷನ್. ಅದ ನಂತರ ನಾನು ವೇಟ್ಸ್ ಲಿಫ್ಟ್ ಮಾಡಲಿಕ್ಕೆ ಶುರು ಮಾಡಿದವಳು. ಐ ಹ್ಯಾವ್ ನೆವರ್ ಸ್ಟಾಪ್ಡ್. ಸಿನ್ಸ್ 2017 ಐ ಹ್ಯಾವ್ ಬೀನ್ ಓನ್ಲಿ ಲಿಫ್ಟಿಂಗ್ ವೇಟ್ಸ್ ರೆಗ್ಯುಲರ್ಲಿ ವಿತೌಟ್ showing any inconsistency. Because of that, I think I feel
ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಆಮೇಲೆ ಆ ಒಂದು ಮೋಟಿವೇಶನ್ ನನಗೆ ಯಾವಾಗ ಎಂತ ಇತ್ತು, ಈಗ ಸಹ ಅದೇ ಮೋಟಿವೇಶನ್ ಉಂಟು. ನನ್ನ ಮಗನ ಜೊತೆ ನನಗೆ ಆಟ ಆಡ್ಲಿಕ್ಕೆ ನನ್ನ ಕೈಕಾಲೆಲ್ಲ ನೋವು ಆಗುವಂಥದ್ದು ಪರಿಸ್ಥಿತಿ ಬರಬಾರ್ದು. ಕೆಲವರಿಗೆ ಮೋಟಿವೇಶನ್ ಬೇಕು, ನನಗೆ ಆ ಥರ ಇಲ್ಲ. ಐ ಆಮ್ ಸೆಲ್ಫ್ ಮೋಟಿವೇಟೆಡ್. ನನಗೆ ಮಾಡಬೇಕು ಅಂತ ಉಂಟು, ಅದೊಂದು ಡಿಸಿಪ್ಲಿನ್ ಉಂಟು, ಸೊ ನಾನು ಮಾಡ್ತೇನೆ. ಇನ್ನೊಬ್ಬರಿಗೆ ಮಾದರಿಯಾಗುವಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದೀರಿ. ಓಕೆ ಮೇಡಮ್, ಇಲ್ಲಿ ತನಕ ಬಂದು ಈ ನಿಮ್ಮ ಇಡೀ ಫಿಟ್ನೆಸ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ತುಂಬಾ ಥ್ಯಾಂಕ್ಸ್. ಇದುವರೆಗೆ ಮೈ ಫಿಟ್ನೆಸ್ ಹಬ್ ವಾಮಂಜೂರು ಇಲ್ಲಿ ಫಿಟ್ನೆಸ್ ಟ್ರೈನರ್ ಆಗಿರುವ ನಯನಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.